ಮೇಲೆ ಬಿದ್ದಂತ ಮಕ್ಕಳಾಗಿರುವಂತ ಸಹಾಯ ಮಾಡು ಕರ್ತನೆ. ಸಹಾಯ ಮಾಡು ದೇವ. ಪ್ರಭು ನೀನೇ ನಿನ್ನ ಮಕ್ಕಳಿಗೆ ಕಾಯ್ದು ಕಾಪಾಡು. ಇವರಿಗೆ ನಿನ್ನ ಕೈಗೆ ಹೋಗುತ್ತಪ್ಪ. 2 ದಿನ ಆಯ್ತು ಬಂದಿದೆ, ವಾಕ್ಯ ಹೇಳುವಂತ ಸಹಾಯವನ್ನು ಮಾಡಿದಿ. ನನಗೆ ಸಹಾಯ ಮಾಡಿದಪ್ಪ. ಇಂಥ ಯೌವನ ಕಾಲದಲ್ಲಿ ನನಗೆ ಆಲಿಸಿಕೊಂಡು ಸ್ತೋತ್ರವಾಗಿರಲಿ ಪ್ರಭು. ಈಗ ಪ್ರಭು ಈ ಪ್ರಾರ್ಥನೆ ಪರಿಶುದ್ಧ ಪಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಕೈಗೆ ಹೋಗುತ್ತಪ್ಪ. ಅವ್ರ ರೋಗ ಸ್ವಸ್ಥ ಮಾಡು, ಅವ್ರ ಕಷ್ಟ ದೂರ ಮಾಡು, ಅವ್ರ ಚಿಂತೆ ದೂರ ಮಾಡು. ಭಯ ಪಡಬೇಡಿರಿ, ನಾನೇ ನಿಮಗೆ ಸಹಾಯ ಮಾಡ್ತಕ್ಕಂಥಪ್ಪ. ಧೈರ್ಯ ಮಕ್ಕಳಿಗೆ ಅವಿಶ್ವಾಸ ಮಕ್ಕಳು ಕೊಟ್ಟು ನಡೆಸಪ್ಪ ಪ್ರಭು. ನನ್ನ ಪ್ರಾರ್ಥನೆ ನಿಷ್ಫಲವಾಗಿ ಹೋಗಲಾಡುವಂತೆ, ನನ್ನ ಪ್ರಯಾಸ ನಿಷ್ಫಲವಾಗಿ ಹೋಗದಂತೆ ಮಾಡಬೇಕಪ್ಪ. ಸಹಾಯ ಮಾಡು. ಮಕ್ಕಳ ಮನಸ್ಸನ್ನು ತಿರುಗಿಸಿ ಕುಟುಂಬದಲ್ಲಿ ಶಾಂತಿ ಸಮಾಧಾನದಿಂದ ನಿನ್ನ ಮಾರ್ಗದಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಮಾರ್ಗವು ಸತ್ಯವು ಜೀವವು ನೀನೇ ಅಂತ ಹೇಳಿದಂತ ಮಕ್ಕಳು ಕ್ರಿಯೆಗಳಲ್ಲಿ ತೋರಿಸುವಂತೆ ಸಹಾಯ ಮಾಡಿ ನಡೆಸ್ತಂತೇಳಿ ನನ್ನ ಜೊತೆಯಲ್ಲಿ ಬರುವಂತ ನನ್ನ ಸ್ನೇಹಿತರನ್ನು ಆಶೀರ್ವಾದ ಮಾಡು ಪ್ರಭು. ಅವರಿಗೆ ಜ್ಞಾನ ಕೊಡು, ಅವರಿಗೆ ಬುದ್ಧಿ ಕೊಡು. ಅವರು ನನ್ನ ಜೊತೆಯಲ್ಲಿ ಪ್ರಭು ನಿನ್ನ ಸೇವೆಯಲ್ಲಿ ಇರುವಂತೆ ಬಂದರಪ್ಪ. ಅವ್ರ ಚಿಂತೆ ದೂರ ಮಾಡು, ಅವ್ರಿಗೆ ಸಹಾಯ ಮಾಡಪ್ಪ, ಅವ್ರಿಗೆ ಧೈರ್ಯ ಕೊಡು. ಇನ್ನ 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 ನಿನ್ನ ವಾಕ್ಯ ಸಾಲ ಕೊಡಬೇಕಂತೇಳಿ ಈ ಸಭೆ ಪಾಲಕರನ್ನು ಆಶೀರ್ವಾದ ಮಾಡಪ್ಪ. ಅವರಿಗೆ ಆಶೀರ್ವಾದ ಮಾಡ, ಅವರಿಗೆ ಹೆಚ್ಚಾಗಿ ಫಲ ಕೊಡಪ್ಪ. ವಾಕ್ಯವಂತ ಶಕ್ತಿ ಕೊಡು, ವಾಕ್ಯವಂತ ಜ್ಞಾನ ಕೊಡು. ಅವರಿಗೆ ನಿನ್ನ ರಾಜ್ಯದಲ್ಲಿ